ಕೇಂದ್ರದ ಬಿಜೆಪಿ ಸರ್ಕಾರದವರು ಕಮರ್ಷಿಯಲ್ ಸಿಲಿಂಡರ್ ಬೆಲೆ 990 ರೂಪಾಯಿ ಚಿಲ್ಲರೆ ಬೆಲೆ ಏರಿಕೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ ಇವು ಜನಗಳಿಗೆ ತುಂಬ ಹೊರೆಯಾಗ್ತಿದೆ. ಕೇಂದ್ರ ಬಿಜೆಪಿ ಸರ್ಕಾರದವರು ಏನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರೂ ಅದನ್ನು ನಡ್ಕಂತಿಲ್ಲ. ಕಳೆದ ಮಾರ್ಚ್ ತಿಂಗಳಲ್ಲಿ ಸಿಲಿಂಡರ್ ಬೆಲೆ ಇದು ಮಾಡಿದ್ದಾರೆ, ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದಾರೆ. ಈಗ ಏಪ್ರಿಲ್ 114 ರೂಪಾಯಿ ಮಾಡಿದರು, ಫೆಬ್ರವರಿಲಿ, ಮಾರ್ಚಲ್ಲಿ 190 ರೂಪಾಯಿ ಮಾಡಿದರು. ಇವಾಗ ಏನು ಏಪ್ರಿಲಲ್ಲಿ 990 ಚಿಲ್ಲರೆ ಮಾಡಿದ್ರೆ ಬಡಗರು ಹೋಟ್ಲು ಮಡಿಕೊಂಡು ಜೀವನ ಮಾಡ್ತಿರೋ ಕತೆ ಏನಾಗಬೇಕು? ಈಗ ರಸ್ತೆ ಬದಿ ವ್ಯಾಪಾರ ಮಾಡ್ತಿರೋ ಕತೆ ಏನಾಗಬೇಕು? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಜವಾಬ್ದಾರಿ? ಮೋದಿಯವರೇ, ನೀವೇನು ಕೊಟ್ಟಿದ್ರೆ ಮಾತಂತೆ ನಡ್ಕೊಳ್ಳಿ. ದಯವಿಟ್ಟು ಜನಗಳಿಗೆ ಹೊರೆ ಹಾಕೋದನ್ನ ಮೊದಲು ಬಿಡಿ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಹೇಳಿ? ಇವಾಗ ಸ್ಟ್ರೈಕ್ ಎಲ್ಲ ಮುಗಿದ ನಂತರ 2 ಚುನಾವಣೆ ಮುಗೀತು. ಚುನಾವಣೆ ಮುಗಿತಿದ್ದಂಗೆ ಸಿಲಿಂಡರ್ ಬೆಲೆ ಮಾಡಿದ್ದಾರೆ. ಈಗ ಇದು ಯುದ್ಧದ್ದು ನೆಪ ಒಡ್ಡಿ ಮತ್ತೆ ರಿಸಲ್ಟ್ ಬರ್ತಿದ್ದಂಗೆ ಪೆಟ್ರೋಲ್ ಬೆಲೆನೂ ಏರಿಕೆ ಮಾಡ್ತಾರೆ, ಡೀಸೆಲ್ ಬೆಲೆನೂ ಏರಿಕೆ ಮಾಡ್ತಾರೆ. ಇದು ಇವ್ರದ್ದು ದೈನಂದಿನ ಚಟುವಟಿಕೆ ಆಗ್ಬಿಟ್ಟಿದೆ. ಏನು ಚಿನ್ನದ ಬೆಲೆ ಹೈಕ್ ಮಾಡ್ಕೊಂಡು ಹೋಯ್ತವ್ರೆ, ಹಂಗೆ ಇವರು ಗ್ಯಾಸ್ ಸಿಲಿಂಡರ್ ಬೆಲೆನೂ ಹೈಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಥರ ಮಾಡಿದ್ರೆ ಬಡ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನ ಖಂಡಿಸ್ತಾ ಇದ್ದೀವಿ. ನಾವು ಯುವ ಕಾಂಗ್ರೆಸ್ನವ್ರು, ರಾಜ್ಯ ಯುವ ಕಾಂಗ್ರೆಸ್ನವ್ರು ಇದನ್ನ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಮೋದಿ ಅವರು ಇದ್ರ ಬಗ್ಗೆ ಗಮನ ತಗೊಂಡು ದಯವಿಟ್ಟು ರೇಟ್ನ ಕಮ್ಮಿ ಮಾಡಬೇಕು ಅಂತ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಬೆಲೆ ಕಮ್ಮಿ ಮಾಡಿದ್ರೆ ಮುಂದಿನ ದಿನಗಳಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಜನಸಾಮಾನ್ಯರು ಇದ್ರ ಬಗ್ಗೆ ಎಚ್ಚರಿಸಬೇಕಾಗುತ್ತೆ. ಯಾರು ಮೋದಿ ಮುಖ ನೋಡಿ ವೋಟ್ ಮಾಡ್ತಿದ್ರೆ ದಯವಿಟ್ಟು ಇದನ್ನೆಲ್ಲ ನೋಡಿ ದಯವಿಟ್ಟು ವೋಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲ EVMಗಳು ಹ್ಯಾಕ್ ಮಾಡಿ ಎಲ್ಲ ಮಾಡಿ ಚುನಾವಣೆ ಎಲ್ಲ ಮಾಡಿ ಅಕ್ರಮವಾಗಿ ಗೆಲ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಹಿಂಗೆ ಮುಂದಿನ ದಿನದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನೂ ನಮ್ಮ ದೇಶ ಹಾಳಾಗೋ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಮೋದಿಯವರಿಂದ ನಾನು ಹೇಳಿದ್ದೆ. ಏನಿವತ್ತು ನಮ್ಮ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವ ಸರ್ಕಾರ ಇವತ್ತು ಗ್ಯಾಸ್ ಬೆಲೆನ ಏರಿಕೆ ಮಾಡಿ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಇಡ್ತಿದೆ. ಆ ಒಂದು ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ತಾವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ಏನು ಕೇಂದ್ರ ಸರ್ಕಾರ ಈ ಒಂದು ಜನವಿರೋಧಿ ಧೋರಣೆಯನ್ನು ನೋಡ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ತುಂಬ ಅನಾನುಕೂಲ ಉಂಟಾಗುತ್ತೆ. ದಯಮಾಡಿ ಇದನ್ನು ಕೇಂದ್ರ ಸರ್ಕಾರದವರು ಎಚ್ಚೆತ್ತುಕೊಂಡು ಇದನ್ನು ಗ್ಯಾಸ್ ಸಿಲಿಂಡರ್ಗಳನ್ನ ಇಳಿಸ್ತಿಲ್ಲ ಅಂದರೆ ಮುಂದೊಂದು ದಿನ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಇವತ್ತು ಗ್ಯಾಸ್ ಬೆಲೆ ಹೆಚ್ಚಿರೋದ್ರಿಂದ ಬಡವರು ಇವತ್ತು ಏನು ಹೋಟ್ಲ್ಗಳನ್ನ ನಡೆಸ್ತಾ ಇದ್ದಾರೆ, ಅವ್ರಿಗೆ ಹೊರೆ ಆಗ್ತದೆ. ಅದರಿಂದ ಗ್ಯಾಸ್ ಸಿಲಿಂಡರ್ಗಳನ್ನ ಹೆಚ್ಚಿಗೆ ಮಾಡೋದ್ರಿಂದ ನಮ್ಮ ಇದಕ್ಕೆ ಏನು ನಮ್ಮ ಜನಸಾಮಾನ್ಯರಿಗೆ ಹೊರೆಯಾಗಿ ಇವತ್ತು ಹೋಟೆಲ್ ಮಾಲೀಕರುಗಳಿಗೆ ತೊಂದರೆ ಆಗ್ತದೆ. ಈ ಒಂದು ಏನಾದರೂ ಒಂದು ವೇಳೆ ಇವರು ಗ್ಯಾಸ್ ಸಿಲಿಂಡರ್ಗಳನ್ನು ಕಡಿಮೆ ಮಾಡಲಿಲ್ಲ ಅನ್ನೋದೇ ಆದರೆ ಮುಂದೊಂದು ದಿನ ಉಗ್ರವಾದ ಹೋರಾಟವನ್ನು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಬೇಕಾಗಿತ್ತಂತ ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ. ಅದೇ ಎಲ್ಲ ಬಡವರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತಿದೆ. ಇದರಿಂದ ಸಿಲಿಂಡರ್ ಇದೆ ಪಾಪ ಅವ್ರಿಗೆ ಯಾವ ಥರ ಆಗಿದೆ. ಈ ಕೋವಿಡ್ ಟೈಮಲ್ಲಿ ಯಾವ ಥರ ಜನಗಳು ಕಷ್ಟಪಟ್ಟಿದ್ರು, ಸೊ ಆ ಥರ ಇವಾಗ ಅದೊಂದು ಸಿಚುವೇಶನ್ ಉಂಟಾಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಬೆಲೆನೂ ಕಡಿಮೆ ಮಾಡಬೇಕು. ಏನಿದೆ ಸಿಲಿಂಡರ್ನ ಏನು ಪ್ರಾಬ್ಲಮ್ ಇದೆ ಅದು ಬೇಗ ಮೊದಲು ಸಾಲ್ವ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಕಡಿಮೆ ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ? ಕಡಿಮೆ ಮಾಡಿಲ್ಲ ಅಂದರೆ ಇನ್ನೂ ಉಗ್ರ ಹೋರಾಟನ ನಾವು ನಡೆಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಅದನ್ನು ಏನಿದೆ ಸಾಲ್ವ್ ಮಾಡಿ. ಬಡವ್ರುಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಎಷ್ಟೋ ಜನ ಬಾಗಿಲು ಬೀಗನೇ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅಂಗಡಿಗಳಿಗೂ, ಶಾಪ್ಸ್ಗೆ, ಹೋಟೆಲ್ಸ್ ಇರ್ಬೋದು, ಎಲ್ಲದಕ್ಕೂ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೇಂದ್ರ ಬಿಜೆಪಿ ಸರ್ಕಾರ ಜನಗಳಿಗೆ ಒಂದು ಸುಳ್ಳು ಭರವಸೆ ಕೊಟ್ಟು ಅಚ್ಚೇ ದಿನ ದೇಶದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಒಂದು ಸುಳ್ಳು ಜನರಲ್ಲಿ ನಂಬಿಸಿ ಅಧಿಕಾರ ಹಿಡಿದಂಥ ಕೇಂದ್ರ ಸರ್ಕಾರ ಸುಮಾರು 10 ವರ್ಷಗಳಿಂದ ಕಾಲನು ದೈನನಿತ್ಯ ಬಳಸುವಂಥ ಎಲ್ಲ ವಸ್ತು ಸಾಮಗ್ರಿಗಳ ಮೇಲೆ, ಬಡವರ ಬಳಸುವಂಥ ಎಲ್ಲ ಸಾಮಗ್ರಿಗಳ ಮೇಲೆ, ದಿನನಿತ್ಯ ಬಳಸುವಂಥ ಎಲ್ಲ ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ ಮಾಡ್ತಾನೇ ಬರ್ತಿದೆ. ಇದರಿಂದ ಜನಗಳು ಅರ್ಥ ಮಾಡ್ಕೋಬೇಕಾದ್ರೆ ಬಿಜೆಪಿ ಸರ್ಕಾರ ಯಾವಾಗಲೂ ಬಡವರ ವಿರೋಧಿ ಸರ್ಕಾರ ಹಾಗೂ ಉಳ್ಳವರ ಅದಾನಿ ಅಂಬಾನಿ ಅವರಿಗೆ ಕೆಲಸ ಮಾಡುವಂಥ ಸರ್ಕಾರವಾಗಿ ಇದು ಜನಗಳಿಗೆ ಮಾರ್ಪಾಟಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನಸಾಮಾನ್ಯರು ತಕ್ಕವಾದಂಥ ಪಾಠವನ್ನು ಕಲಿಸೋಕ್ಕೆ ರೆಡಿಯಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನು ಮನೆಗೆ ಕಳಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿದ್ಧಾರ್ಥ್ ಕುಮಾರ್ ನೇತೃತ್ವದಲ್ಲಿ ನಾವಿವತ್ತು ಏನು ಏಕಾಏಕಿ ನಿನ್ನೆ ದಿನ 993 ರೂಪಾಯಿನ ಹೆಚ್ಚು ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಈಗಾಗಲೇ ನಿನ್ನೆ ನಮ್ಮ ಮೈಸೂರು ಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತಾ ಇದ್ದೀರಿ. ಅವರು ಬೆಲೆಯನ್ನು ಇಳಿಸೋದು ಎಲ್ಲಿ ತನಕ ಬೆಲೆಯನ್ನು ಇಳಿಸಲ್ಲ ಅಲ್ಲಿವರೆಗೂ ಕೂಡ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಹಾಗೆ ಅಂಧ ಭಕ್ತರಲ್ಲಿ ನನ್ನೊಂದು ಮನವಿ ಏನಂತ ಅಂದರೆ, ಈಗಾಗಲೇ ಚುನಾವಣೆ ಮುಗಿಬೇಕಾಗಿತ್ತು, ಕಾಯ್ತಾ ಇದ್ರು. ಚುನಾವಣೆ ಮುಗಿದ ನಂತರ ಏಕಾಏಕಿ ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅದರಂತೆ ಈಗ ರಿಸಲ್ಟ್ ಬಂದಾದ ಮೇಲೆ ಅಥವಾ ಬರೋಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾರೆ. ಎಲ್ಲರೂ ಕೂಡ ಅಂಧ ಭಕ್ತರು ಯಾರ್ಯಾರಿದ್ದೀರಿ ತಾವೆಲ್ಲರೂ ಕೂಡ ಮೋದಿ 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 ಅನ್ನೋರು. ನೀವನ್ನಿ ನಮಗೆ ಪರವಾಗಿ ಬೇಜಾರಿಲ್ಲ. ಆದರೆ ಯಾರ್ಯಾರು ತುಂಬ
ಬಡತನದಲ್ಲಿ ಇರ್ತಾರೆ. ಹಾಗೆ ಕಮರ್ಷಿಯಲ್ ಗ್ಯಾಸಿಂದ ಜೀವನ ಮಾಡ್ತಿದ್ದಾರೆ. ಯಾರು ದಿನನಿತ್ಯ ಹೋಟೆಲ್ಗಳನ್ನು ಬೀದಿ ಬದಿ ವ್ಯಾಪಾರಗಳ ಮಾಡ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಸಹಾಯ ಮಾಡಬೇಕು. ಹಾಗೆ ಈಗಾದರೂ ಕೂಡ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಎಚ್ಚರಿಕೆಯನ್ನು ತಗೊಂಡು ದಯಮಾಡಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ಅಂತ ನಾವು ಕೇಳ್ತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ನಾವು ಬೆಲೆಯನ್ನು ಇವರು ಮೋದಿ ಸರ್ಕಾರ ಇಳಿಸುವ ತನಕ ಅತಿ ಉಗ್ರವಾಗಿ ನಾವು ಒಂದು ಹೋರಾಟ ಮಾಡ್ತೀರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ.